ಪುಟ್ಟಕ್ಕ, ಭಾಳ ದಿವಸ ಆದ್ಮೇಲೆ ಅಕ್ಕನ ನೆನೆಸ್ಕೊಂಡು ಆರಾಮದೇನ ಮತ್ತೆ? ಏನು ಸಮಾಚಾರ? ಹೆಂಗದಾಳ ಮಗಳ ಜ್ಯೋತಿ? ಹಾಂ, ಸಣ್ಣಕ್ಕೆ ಹೆಂಗದಾಳ? ಆರಾಮದಾರೇನೆ ಎಲ್ಲ? ಹಳೆಯ ಚಲೋ ಅದಾನಲ್ಲ? ಅಕ್ಕ ಏನಿಲ್ಲ, ಆರಾಮದೇನೆ. ಎಲ್ಲರೂ ಆರಾಮದಾರ ಮನ್ಯಾಗ. ಎಲ್ಲರೂ ಏನಿದಿಲ್ಲ, ಇವ್ರಿಲ್ಲದಷ್ಟ ತೊಂದರೆ ಅದು ಬಿಟ್ರೆ ಎಲ್ಲ ಆರಾಮ ಐತಿ. ಹಳೆಯನು ಚಲೋನ ಅದಾನ. ಒಟ್ಟು ನಂಬಿಕೆ ಮೇಲೆ ಕೆಲಸ ಮಾಡ್ಕೊಂಡು ಹೊಂಟಾನ. ನೋಡ್ಬೇಕು ಮುಂದೆ ಏನಾಕೈತು ಅಂತ. ಈಗಂತೂ ನಂಬಿದೀವಿ, ಮುಂದೆ ನೋಡಬೇಕು. ಈಕಿನೂ ಆರಾಮದಾಳಿ, ಇನ್ನೇನು ಮಾಡಕ್ಕೆ ಬರ್ತೈತಿ ಅಕ್ಕ? ಎಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸ್ಕೊಂತ ಹೋಗ್ಬೇಕಾಕತಿ. ಅದಕ್ಕೆ ಈಕೆ ಬಂದಿದ್ಲ ವೈನಿ, ಅದಕ್ಕೆ ಮಗನ ಮದುವೆ ಐತಿ ಬರ್ರಿ ಅಂತ ಹೇಳಾಕ. ಆಕಿ ಒಂದು ವಿಷಯ ಅದ ನೀನು ಕೇಳ್ಬೇಕಂತ ಹಚ್ಚಿನಕ್ಕ. ಹೌದಾ? ಅಲ್ಲಿ ಬಂದಿದ್ಲನ ರೇನವ? ಏನನ್ನತ್ತಿದ್ಲ? ಏನಂದ್ಲು? ಏನಿಲ್ಲ, ಜಾನ್ವಿನ ಮನೆಯಿಂದ ಹೊರಗೆ ಹಾಕಿದಿ ಎಷ್ಟೆಲ್ಲ. ನಮ್ಮ ಜಾನ್ವಿ ಭಾಳ ಒಳ್ಳೆಕೆದಾಳ, ಭಾಳ ಕಾಡಾಕತ್ತಾರ. ಸಾವುಕಾರ್ಕಿ ಸೊಸಿ ಬಂದಾಗ ನನ್ನ ಮಗಳನ್ನ ಸೇರುವಾಳು ಅಂತೇಳಿ ಅಳೋದು ಕರೆಯೋದು ಭಾಳ ಮಾಡಿಲ್ಲ. ಅದಕ್ಕೆ ಯಾಕೆ ಹಂಗೆ ಅಂತ ಕೇಸ ಕೇಳು ಒಂದು ಸ್ವಲ್ಪ. ನನ್ನ ಮಗಳ ಜೀವನನೂ ಹಾಳು ಮಾಡೋದು ಬೇಡ. ಏನಾರ ಮಾಡಿ ತಪ್ಪು ಮಾಡಿದಾಳ ಇಲ್ಲ ಅನ್ನಂಗಿಲ್ಲ, ಒಂದು ಮಾಡಕ್ಕೆ ಕೇಳು. ಎರಡು ದಿನ ಅಂತ ಗಂಡ ಹೆಂಡ್ತಿನ ಬ್ಯಾರೆ ಮಾಡಿಡ್ತಾರ. ನಾಳಿನ ಮನೆಗೆ ಸೊಸಿ ಬಂದ್ಮೇಲೆ ನನ್ನ ಮಗಳಿಗೆ ಕಿಮ್ಮತ್ತಿರೋದಿಲ್ಲ. ನೀನೇ ಹೇಳಿ ಮಕ್ಕಗೆ. ಯಾಕಂದ್ರೆ ಈಗ ಬಿಡ್ಸಾಕೇನು ಅದೇನು ಹಂಗಲ್ಲ, ಗಂಡ ಹೆಂಡತಿ ಜೀವನ. ಅವರಿಬ್ಬರು ಸಂಸಾರ ಮಾಡಿದಾರ, ಒಂದಾಗಿದ್ದಾರೆ ಜೀವನದಾಗ. ಈಗ ಒಮ್ಗಿಲೆ ದೂರ ಮಾಡಕ್ಕೆ ನಿಂತ್ರೆ ಇದು ಸರಿ ಬರೋದಿಲ್ಲ. ದೂರ ಮಾಡಿ ಏನು ಇನ್ನೊಂದು ಮದುವೆ ಮಾಡಕ್ಕೆ ಬರ್ತೈತ? ನನ್ನ ಮಗಳನ್ನ ಹೆಂಗಾರ ಮಾಡಿ ಒಂದು ಮಾಡು ಅಂತ ಹೇಳಕತ್ತಿದ್ಲ. ಅಕ್ಕ ನಾ ಒಂದು ಮಾತು ಹೇಳಣ, ಎಷ್ಟೋ ಆದರೂ ಆಕಿನೂ ನನ್ನ ಮಗಳ. ನನಗೆ ಒಂದು ಸಿಟ್ಟು ಬರಬೇಡ ನೀನು. ಜೀವನ ಅಂದಮೇಲೆ ಕಷ್ಟ. ಈಗ ನನ್ನ ಮಗಳನ್ನ ಹೇಳ್ತಾನೆ ಜ್ಯೋತಿ, ಕೇಳ್ದ ನನ್ನ ಗಂಡಗ ನನಗೆ ಮೋಸ ಮಾಡಿ ಮನೆ ಬಿಟ್ಟು ಹೋದ್ಲ. ಅವ್ ಮೋಸಗಾರ ಅಂತ ಗೊತ್ತಾಗಣ ಅಂದ್ರೆ ಮತ್ತೆ ಬಂದು ನಮ್ಮ ಮನ್ಯಾಗ ಬಿದ್ಲ. ನನ್ನ ಮಗಳಂತ ನಾವು ಒಪ್ಕೊಂಡಲ್ಲ. ಈಗ ನೀನು ಸೊಸಿನೂ ಏನೋ ತಪ್ಪು ಮಾಡಿದಾಳ. ಆಕಿನ ಮನೆಗೆ ಕರ್ಕೊಂಬಂದು ತಿದ್ದೋ ಜವಾಬ್ದಾರಿ ನಿಂದಿರ್ತತಿ. ಆಕಿ ನೀವು ಬಿಟ್ರಂದ್ರೆ ನಾಳೆ ನಿನಗೂ ಕೆಟ್ಟ ಸರ್. ಸೊಸಿನ ನೋಡ್ದೆ ಹೋಗಿ ದೊಡ್ಡ ಸೊಸಿ ನಾಳೆ ಮಂದಿ ಅಂತಾರೆ ಯಾಕೆ ನಿನಗೆ ಸಾವುಕಾರ ಸೊಸಿ ಸಿಕ್ಕಾಳ ಅಂತೇಳಿ ಆಕಿನ ಎಷ್ಟು ಚಲೋ ನೋಡ್ಕೊಳತ್ತಾರ. ಸ್ವಂತ ತಮ್ಮನ ಮಗಳನ್ನ ಮನೆಯಿಂದ ಹೊರಗೆ ಹಾಕಿಳಂತ ನಿನಗೆ ಕೆಟ್ಟ ಹೆಸರು ಬರೋದು ಬೇಡಕ್ಕ. ಆಕಿನ ನೀ ಎಲ್ಲಿ ತಿದ್ದಬೇಕು ಅಲ್ಲಿ ತಿದ್ದು. ನಾಳೆ ವೈನಿನ ಮನೆಗೆ ಬರಕ್ಕೆ ಬಿಟ್ಕೋಬೇಡ ನೀ. ಆಕಿನ ಅಣ್ಣನ ಆತ ಮನೆಗೆ ಬರಕ್ಕೆ ಬಿಟ್ಕೋಬೇಡ. ಇವನು ಈಕಿನ ಮಾತ್ರ ನೀ ತಿದ್ದದ್ರಾಗ ಈಕಿಗೆ ಬುದ್ಧಿ ಕಲಿಸ್ಬೇಕು ನೀ. ಆ ರೀತಿ ಈಕೆ ಬುದ್ಧಿ ಕಲಿಬೇಕು. ಆ ಬುದ್ಧಿ ಕಲಿವರೆಗೂ ಆಕಿನ ಹೆಂಗಾರ ಮಾಡಿ ತಂದು ಮನ್ಯಾಗ ಇಟ್ಕೋ. ಆಕೆ ಬುದ್ಧಿ ಕಲಿಸ್ಕೆಸಕಿನ ಒಳ್ಳೆ ಸೊಸಿ ಮಾಡೋದು ನಿನ್ನ ಜವಾಬ್ದಾರಿ ಐತಿ. ಇಲ್ಲಾಂದ್ರೆ ಆಕೆ ನಾಳೆ ಹದಗೆಟ್ಟು ಹೈದರಾಬಾದ್ ಹಾಕಾಳ. ಆಮೇಲೆ ಕರ್ಕೊಂಬಂದ್ರು ಸರಿ ಬರೋದಿಲ್ಲ. ಆ ಹುಡುಗಿ ಒಂದು ಸ್ವಲ್ಪ ಮನಸ್ಸು ಚಂಚಲ ಐತಿಕಿದೆ. ನಂಗೆ ಆಕಿ ಮಾತನ್ಯಾಗ ಗೊತ್ತಾಕತಿ. ಸ್ವಲ್ಪ ಹೊರಟು ಅದಾಳ. ಆಕೆ ಮಾಡಿದ್ದ ಆಕಿಗೆ ನಡಿಬೇಕನ್ನೋದು ಹಠನೂ ಐತಿಕಿದೆ. ಅದನ್ನೆಲ್ಲ ನಾವು ತೆಗಿಬೇಕಂತಂದ್ರೆ ಅಕ್ಕ ನೀ ಇದನ್ನು ಮಾಡಬೇಕೇ ಅಕ್ಕ. ಏನು ಮಾಡ್ತೀನಿ ನೋಡು, ನಿನಗೆ ಬಿಟ್ಟಿದ್ದ. ಮತ್ತು ಆಕಿ ಹಿಂಗೆ ಅಂದಿದ್ಲಂತ ನಾನು ನಿನ್ನ ಮುಂದೆ ಹೇಳಾಕತ್ತೀನಿ. ವಿಚಾರ ಮಾಡು. ನಾಳೀಗ ಮದುವೆಯಾಗ ನೀವು ಹೋಗಲಿಲ್ಲ, ಇದನ್ನು ಮಾಡಲಿಲ್ಲ ಅಂದ್ರೆ ನಾಳೆ ಹುಡುಗಿಗೆ ಕಿಮ್ಮತ್ತು ಬರೋದಿಲ್ಲ. ಹೆಂಗಾರ ಮಾಡಿ ಮಂಜುನ ಒಪ್ಪಿಸಿ ಒಂದು ಸಲ ನನ್ನ ಮಾತು ಕೇಳಂತನ್ನ. ನಾ ಹೇಳೋದು ಬರೋಬ್ಬರ ಅನ್ಸಿದ್ರೆ ಕೇಳಕ್ಕ, ಇಲ್ಲಾಂದ್ರೆ ಬೇಡಕ್ಕ. ಯಾಕಂದ್ರೆ ನಾಳೆ ನಿನಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಷ್ಟು ನಂದು. ಈಗ ನೋಡು, ದೊಡ್ಡ ಸೊಸಿ ಇದು ಸಾವುಕಾರ ಮನೆ ಹಾಕಿದಾಳಂತೆ, ಇದನ್ನು ಮಾಡ್ತಾರಂತೆ, ನಿನಗೆ ಕೆಟ್ಟ ಹೆಸರು ಬರ್ತೈತಲ್ಲ. ಅದಕ್ಕೆ ನೋಡಕ್ಕ, ನಾನು ಏನಾದ್ರು ಹೇಳಿದ್ರಾಗ ತಪ್ಪೈತೇನ? ತಪ್ಪೇನೂ ಇಲ್ಲ ಪುಟ್ಟಕ್ಕ, ನೀ ಹೇಳೋದು ಹೌದು ನಿಜ. ಅಲ್ಲ, ಒಂದು ವಿಚಾರ ಮಾಡ. ನನ್ನ ಮಗಳು ಈಕಿಗೇನು ತಪ್ಪು ಅನ್ಯಾಯ ಮಾಡಿದ್ದಾಳೆ? ಈಕಿಗೇನು ವಿಷ ಹಾಕಿದ್ದಾಳೆ? ಈಕಿಗೇನು ಕೇಡು ಬಗ್ದಿದ್ದಾಳೆ ಹೇಳು? ಆಕೆ ಹೊಟ್ಟಿಲೆ ಇದ್ರೆ ಆಕೆಗೆ ಕಳ್ಳಿ ಹಾಲು ಹಾಕಿ ಕಲಿಸ್ಕೊಟ್ಟಾಳೆ ಈಕಿ ಮೊಸರನ್ನದಾಗ. ಅಲ್ಲ, ಇಂಥ ಆಕಿ ಮಾಡಾಕಿ ನಾಳೆ ಈಗ ನನ್ನ ಮಗಳನ್ನ ಕರ್ಕೊಂಬಂದೇವು ನಾವು. ನಾಳೆ ನನ್ನ ಮಗಳಿಗೆ ಡೆಲಿವರಿಗೆ ಬರಾಕಿ, ಇಲ್ಲಿ ಬಾನೆತನ ಮಾಡ್ಕೊಳಕಿ ಎಲ್ಲ ಐತಿ. ಈಕಿ ನಾಳೆ ನನ್ನ ಮಗಳಿಗೆ ಆಗಲಿ ನನ್ನ ಮೊಮ್ಮಗಾಗಲಿ ಏನಾದ್ರು ತೊಂದರೆ ಕೊಟ್ರೆ ನಾ ಏನು ಮಾಡಬೇಕು? ಇಂಥ ವಿಷ ಜಂತುಗಳು ನಮ್ಮ ಮನ್ಯಾಗ ಇಟ್ಕೊಂಡ್ರೆ ನಾಳೆ ನನಗೆ ಅಂಜಿಕೆಲ್ಲ ಟುಕ್ಕು ಜೀವ. ಆಕಿನ ನಾನು ನಿಭಾಯಿಸೋದು ನನಗೆ ಹೆಂಗಂತ ಗೊತ್ತೈತಿ. ಆದ್ರೆ ನಾಳೆ ನನ್ನ ಮಕ್ಳಿಗೆ ಏನಾರ ಈಕಿ ತೊಂದರೆ ಮಾಡ್ಯಾಳಲ್ಲ ಅಂತ ಮನೆ ಒಡ್ಯಾಕೆ ನೋಡಕತ್ತಾಳ ಈಕಿ ಪುಟ್ಟಕ್ಕ. ಮನೆ ಒಡ್ಯಾಕೆ ನೋಡಕತ್ತಾಳ. ಈಗ ಹೆಂಗಾರ ಮಾಡಿ ಮನೆ ಬ್ಯಾರೆ ಮಾಡ್ಬೇಕು ಅನ್ನೋದು ಅಕ್ಕಿ ಇದ್ರಾಗೈತಿ. ಒಟ್ಟು ಹಿಂಗೆ ನಂಬಿಸಿ ಕುತ್ತಿಗೆ ಕೊಯ್ಯಾಕತ್ತಾಳ. ಗಂಡನ್ನ ತನ್ನ ಬಲೆಗೆ ಹಾಕೊಳಕತ್ತಾಳ. ಹೊಟ್ಟಿಲೇನೇ ಇಲ್ಲ, ಸುಳ್ಳ ಹೊಟ್ಟಿಲ್ಲದನಂತ ಹೇಳೋಳು. ಈ ಥರ ಎಲ್ಲ ಸುಳ್ಳೊಂದು ಸೊಟ್ಟೊಂದು ಹೇಳಿ ಜೀವನದಾಗ ಎಲ್ಲರಿಗೂ ಇಷ್ಟೊಂದು ನಿಗ್ರಹ ಹಾಕತ್ತಾಳ ಈಕಿ. ಇಲ್ಲ ಎಷ್ಟಂತ ನಾವು ಇದನ್ನು ನಿಭಾಯಿಸ್ಕೊತ ಹೋಗೋದು? ನೀನೇ ಹೇಳಿ ನೋಡೋಣ. ಆಯ್ತು ನೋಡೋಣ, ವಿಚಾರ ಮಾಡ್ತೇನೆ ನಾನು. ವಿಚಾರ ಮಾಡಿ ಇದನ್ನು ಮಾಡೋಣ. ಯಾಕಂದ್ರೆ ಆಕಿನ ಸುಧಾರಿಸ್ಬೇಕಾಗಿದ್ದೆ ನಂದ. ಹೌದು, ನೀನು ಹೇಳಿದಾಗ ನನಗೊಂದು ಸ್ವಲ್ಪ ತಲೆಯಾಗ ಬಂತ. ತಪ್ಪು ಮಾಡ್ತಾರೆ ಇಲ್ಲ ಅನ್ನಂಗಿಲ್ಲ, ಏನೇನೋ ತಪ್ಪು ಮಾಡಿರ್ತಾರೆ. ಒಂದು ಅವ್ರಿಗೆ ಅವಕಾಶ ಕೊಟ್ಟು ನೋಡ್ಬೇಕಾಗಿರ್ತೈತಿ. ನಾನು ಮನೆಗೆ ಕರ್ಕೊಂಡು ಬರ್ತೇನೆ. ಕರ್ಕೊಂಡು ಬಂದು ಆದ್ರೆ ನಾ ಕರೆಯೋಕೆ ಹೋಗೋದಿಲ್ಲ,
ನೀನೇ ಹೇಳು ಆಕಿ ಮಗಳನ್ನ ತಂದು ಆಕೆಗೆ ಕಳಿಸ್ಬೇಕಂತ. ಆದ್ರೆ ಈಗಲ್ಲ, ನನ್ನ ಮಗನ ಒಪ್ಪಿಗೆ ಕೇಳಿ ಆದ್ಮೇಲೆ ನಾನು ನಿನಗೆ ಮತ್ತೆ ಫೋನ್ ಮಾಡ್ತೇನೆ. ನೀನೇ ಆಕಿಗೆ ಫೋನ್ ಮಾಡಿ ಹೇಳು. ಆಕೆ ತಂದು ಕಳಿಸಿದ್ರೆ ಆಕೆ ಇಲ್ಲಿದ್ದು ಬಾಳೆ ಮಾಡ್ತಾಳೆ. ಇಲ್ಲ ಅಂದ್ರೆ ಇಲ್ಲ, ನಾವು ಒಟ್ಟ ಕರೆಯಕ್ಕೆ ಹೋಗಲ್ಲ. ಯಾಕಂದ್ರೆ ತಪ್ಪು ನಮ್ದಿಲ್ಲ ಅಂದಮೇಲೆ ನಾವೇ ಕರೆಯಕ್ಕೆ ಹೋಗ್ಬಿಟ್ಟಕ್ಕ. ತಪ್ಪು ನಮ್ದು ಇತ್ತಿತ್ತಂದ್ರೆ ನಾನಾಗ ಹೋಗಿ ಕಾಲು ಬಿದ್ದು ಕರ್ಕೊಂಬರ್ತಿದ್ನಿ, ಕಳಿಸ್ಕೊಡಪ್ಪ ನಿನ್ನ ಮಗಳನ್ನಂತ. ತಪ್ಪ ಇಲ್ಲ ಅಂದಮೇಲೆ ನಾನು ಯಾಕೆ ಹೋಗಲಿ? ಆಕೆಯಾಗ ನಾಯಿಗತೆ ಬಂದು ಬೀಳ್ಬೇಕಿಲ್ಲಿ ಅಷ್ಟೇ. ಕಿಮ್ಮತ್ತಿರೋದಿಲ್ಲ ಬಂದಮೇಲೆ ಇನ್ಮೇಲೆ ಒಟ್ಟಿನಲ್ಲಿ. ಈಗಲ್ಲ ನಾ ದೊಡ್ಡ ಸೊಸಿ ಸೌಕಾರ ಮನೆ ಅಂತಿ. ನನ್ನ ಮಗಳನ್ನ ಹೂವಿನಂಗೆ ನೋಡ್ಕೊಳಕತ್ತಾಳಕಿ. ಏನೂ ಕಮ್ಮಿ ಮಾಡಿಲ್ಲ ನನ್ನ ಮಗಳಿಗೆ. 4 ತೊಲಿ ಅಲ್ಲ 5 ತೊಲಿ ನೆಕ್ಲೆಸ್ ಕೊಟ್ಲು. ನಾ ಕೊಟ್ಟಾಳಂತಲ್ಲ, ಅದಕ್ಕೆ ಕೊಟ್ಟಾಳ ಮಾಡಿದ ಆಕಿ ಗುಣ ಹೇಳಾಕತ್ತೇನ. ಆಕಿನ ಹೋಗಿ ಗಂಡನ ಮನ್ಯಾಗ ಹೋಗಿ ಆಕಿ ಕಷ್ಟ ಸುಖನ ಕೇಳ್ಕೊಂಡು ಬಂದ್ಲು. ಆಕಿಗೆ ಎಲ್ಲ ಏನು ಒಳ್ಳೇದು ಕೆಟ್ಟದ್ದು ನೋಡ್ಕೊಂಡು ನನ್ನ ಮಗಳದು ಮಾಡಾಕತ್ತಾಳಂತನೂ ಅಲ್ಲ, ಆದ್ರೆ ಒಳ್ಳೆ ಮನಸ್ಸೈತಿ ಅಂತ ಆಕಿನ ಪ್ರೀತಿಯಿಂದ ನೋಡ್ಕೊತಾನೆ. ಆಕಿ ರೊಕ್ಕ ನೋಡಿ, ಆಕಿ ಹಣ ನೋಡಿ ಇಂಥ ಬುದ್ಧಿ ನನಗಿಲ್ಲ, ಯಾವತ್ತೂ ಬಂದಿಲ್ಲ ಪುಟ್ಟಕ್ಕ, ನನಗೆ ಬರೋದು ಇಲ್ಲ. ಆದ್ರೆ ನನ್ನ ಜೀವನದಾಗ ನಾನು ಏನು ಅನ್ಕೊಂಡೀನಿ, ನನ್ನ ಸೊಸೆಯಾರು ನನ್ನ ಮಕ್ಕಳು ಎಲ್ಲರೂ ಖುಷಿಯಾಗಿ ನಕ್ಕೊತಾ ಇರಬೇಕು. ನನಗಾದ ಕಷ್ಟ ನೋವು ನನ್ನ ಮಕ್ಕಳಿಗೆ ಆಗಬಾರ್ದು, ನನ್ನ ಸೊಸೆಯಾರಿಗೆ ಆಗಬಾರ್ದು ಅನ್ನೋದಷ್ಟೇ. ಆದರೆ ಈಕಿಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ? ನಾವು ಒಂದು ಕಾಡೋಂಗಿಲ್ಲ, ಒಂದು ಕೆಲಸ ಹತ್ತಂಗಿಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಹೋಗ್ತಿರ್ತೀನಿ. ಏನೂ ಆಗದಿದ್ದು ಪರಿಸ್ಥಿತಿ ಆಗ ಒಂದು ಸ್ವಲ್ಪ ಮಾಡ್ರೆವಾ ಅಂತೇನೆ ಅಷ್ಟೇ ಹೊರ್ತು ನಾ ಏನೂ ಹೇಳೋದಿಲ್ಲ. ಅಂಥದ್ರಾಗ ನನಗೆ ಇಂಥ ಸೊಸೆಯಾರು ಸಿಗ್ತಾರಲ್ಲ, ಸಾರಿ ನನಗೆ ಇಂಥ ಸೊಸೆ ಸಿಗ್ತಾರಲ್ಲ, ಏನು ಮಾಡ್ಬೇಕು ಹೇಳು? ಯಾಕ ನಿನ್ನ ಗುಣ ನನಗೆ ಗೊತ್ತಿಲ್ಲನ? ನೀ ಹೆಂಗದಿ ಅಂತ ನನಗೆ ಗೊತ್ತೈತಿ. ನಿನಗೆ ಕಷ್ಟ ಆಗೈತಲ್ಲ, ನಿಮ್ಮ ಅತ್ತಿ ನಿಮ್ಮ ಮಾವ ನಿನ್ನ ಇಷ್ಟು ಕಾಡಿದಾರಲ್ಲ, ನನ್ನ ಸೊಸೆಯಾರು ಚಲೋ ಇರ್ಬೇಕು ಅನ್ನಾಕಿನಿ. ಆದ್ರೆ ಚಲೋ ಇರ್ಬೇಕು ಅನ್ನೋಕಿ ಅತ್ತಿಗೆ ಸೊಸೆಯಾರು ಚಲೋ ಸಿಗಲ್ಲ. ಅತ್ತಿ ಮಾವ ಚಲೋ ಇರಬೇಕು ಅಂತ ಸೊಸಿ ಚಲೋ ಇರ್ತಾಳಲ್ಲ, ಆಕಿಗೆ ಅತ್ತಿ ಮಾವ ಚಲೋ ಸಿಗೋದಿಲ್ಲ. ಅಂಥದೈತಿ ಈಗಿನ ಕಾಲನ ಹಂಗೈತಿ. ಎಲ್ಲಿ ಸೊಸಿ ಚಲೋ ಇರ್ತಾಳ ಅಲ್ಲಿ ಅತ್ತಿ ಮಾವ ಚಲೋ ಇರೋದಿಲ್ಲ, ಎಲ್ಲಿ ಅತ್ತಿ ಮಾವ ಚಲೋ ಇರ್ತಾರ ಅಲ್ಲಿ ಸೊಸಿ ಚಲೋ ಇಲ್ಲ. ಎರಡೂ ಚಲೋ ಐತಂದ ಗಂಡು ಚಲೋ ಇರೋದಿಲ್ಲ. ಇಂಥ ಸಂದರ್ಭಗಳ ಇರ್ತಾವ. ಇದು ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಕತಿ. ಇದೇ ಈ ಸಂಸಾರದೊಳಗೆ ಕಷ್ಟ ನೋವು ಜಗಳ ಕದನ ಈ ಜಂಜಾಟದೊಳಗೆ ಮುಂದೆ ಸಾಗಿದವ್ರ ಗೆದ್ದು ಬಂದಂಗಂತ. ಆದ್ರೆ ಅಕ್ಕಿನ ಬುದ್ಧಿ ಕಲಿಸೋದು ನಿನ್ನ ಕೈಯಾಗ ಐತಕ್ಕ. ನಿನ್ನ ಕೈಯಾಗ ಬಿಟ್ರೆ ಆಕಿ ಬುದ್ಧಿ ಕಲಿಯಲ್ಲ. ಅಲ್ಲಿ ಅವ್ರ ಅವ್ವನಂತಲ್ಲಿ ಇದ್ದಟ್ಟು ಇನ್ನೂ ಹಾಳಾಕಳಕ್ಕಿ. ಅವ್ರ ಅವ್ವನ ಬುದ್ಧಿ ಕಲ್ತ ಮತ್ತೆ ನಾಳೆ ಬಂದು ಮನೆ ಸೊಸಿನೂ ಮನೆಯಿಂದ ಓಡ್ಸಾರದಾರ ರೊಕ್ಕ ಹೊಡ್ಕೊಂಡು. ಅದಕ್ಕೆ ಅವ್ರ ಅವ್ವನ ಒಬ್ಬಕ್ಕೆ ಇಡ್ಬೇಕು. ಅವ್ರ ಅವ್ವನದು ಈಕಿದು ಕಾಂಟ್ಯಾಕ್ಟ್ ಬಂದ್ ಮಾಡ್ಬೇಕು, ಅಂದಾಗನ ಬಗೆಹರಿತೈತೆ ಅದು. ಆಯ್ತಾಯ್ತು ನೋಡೋಣ, ವಿಚಾರ ಮಾಡ್ತೇನೆ. ನಾನು ಮೊದಲು ಮಂಜುನ ಜೊತೆ ಮಾತಾಡ್ತೇನೆ, ಆಮೇಲೆ ಮುಂದಿನ ಕೆಲಸ. ಸರಿ ಆಯ್ತಕ್ಕ. ಅಕ್ಕ ಮನೆಗೆಲ್ಲ ಆರಾಮದಾರ? ಸಂಜು ಮಂಜು ಮತ್ತು ಮಾವ ಎಲ್ಲ ಆರಾಮದಾರಲ್ಲ? ಅವ್ವ ಇದಕ್ಕೆ ಕಾಸಿಗೆ ಹೋದಾಗ ಬಂದೇ ಇಲ್ಲನ? ಇಲ್ಲ, ಅವ್ವ ಇನ್ನೂ 1 ತಿಂಗ್ಳಂತ ಬರೋದು. ನಾನು ಫೋನ್ ಹಚ್ಕೊತ ಇರ್ತೀನಿ. ಅವ್ವ ಇನ್ನೂ 1 ತಿಂಗ್ಳಂತಂದ್ರೆ ಹೋಗಿ ಆರಾಮ್ ಬರಲಿ ಬಿಡು. ಎಲ್ಲ ದೇವಸ್ಥಾನಗಳು ಮತ್ತು ಹಾಕಿದ್ದು ವಯಸ್ಸಾಗೈತಿ, ಇನ್ನೇನು ಮಾಡೋದಂತೆ ಸುಮ್ಮನೆ. ಎಲ್ಲರೂ ಆರಾಮದಾರವ. ನಿಮ್ಮ ಮಾವ ಕೆಲ್ಸಕ್ಕೆ ಹೋಗ್ಯಾನ? ಅವ ಹಳ್ಳಿ ಮೇಲೆ ಹಿಂಗೆ ಕೆಲ್ಸಕ್ಕೆ ಹೋಗ್ಕಲ್ಲ, ಮುಂಜಾನೆ ಹೋದ್ರೆ ಸಂಜೆಗೆ ಬರೋದ. ಅವನದೇನು ಲೆಕ್ಕ ಹಿಡಿದಂಗ ನಮ್ಮ ಮನ್ಯಾಗ. ಅದನ್ನ ಸಂಜುನ ಇದಕ್ಕೆ ಹೋಗ್ಯಾನ ಅಂಗಡಿಗೆ. ಈಕಿ ಒಳಗೆ ಅದಾಳ, ಲಕ್ಷ್ಮಿ ಜೊತೆ ಒಳಗೆ ಕುಂತಾಳ. ಮತ್ತು ಈಕಿ ಜ್ಯೋತಿ ಏನು ಮಾಡಕತ್ತಾಳ? ಅಕ್ಕ ತಂಗಿ ಇಬ್ಬರು ಮಕ್ಕೊಂಡಾರ. ಈಕಿ ಬಂದಿದ್ಲಲ್ಲ, ಬಂದು ಮಾತಾಡಿ ಅದ ನಾಷ್ಟ ಪಾಷ್ಟ ಮಾಡಿ ಹೋದ್ಲ. ಆಯ್ಕೆ ಹೋಗೋಣ ನಾನು ನಿಂಗೆ ಫೋನ್ ಹಚ್ಚೀನಿ. ಮುಂಜಾನೆನ ಬಂದ್ಲ, ಮತ್ತು ಸಂಜೆಗೆ ಗಾಡಿ ಹತ್ತೀನಿ ಅಂದ್ರೆ ಇದಾಕತ್ತಂತೆ. ಒಂದು ಸಂಚಾನ ಕುಂತ್ಲು. 5 ಗಂಟೆಗೆ ಮತ್ತೆ ಹೋಗಿ ಡ್ರೈವರ್ ಬಿಟ್ಟು ಬಂದ. ಹೋದ್ಲು, ಟ್ರೈನ್ ಹತ್ತಿದಾಳಂತ. ಹೋಗ್ಕ ಬೆಳಗ್ಗೆನೂ ಬಿಡ್ದಂತ ಈಕೆ ಸಣ್ಣತ್ತಿದ್ಲು. ಏನು ಬಿಗಿ ಇಲ್ಲಿ ತನಕ ಹೇಳಕ್ಕೆ ಬಂದಾಳು, ಏನು ಮಗಳ ಜೀವನ ಒಂದು ಮಾಡಕ್ಕೆ ಇಲ್ಲಿ ಹೇಳಕ್ಕೆ ನನ್ನ ಕಡೆಯಿಂದ ಹೇಳ್ಸಕ್ಕೆ ಬಂದಾಳು ಗೊತ್ತಿಲ್ಲ. ಬಟ್ ಬಂದಿದ್ಲೆಕ್ಕ ಆಗೈತಿ. ನೋಡೋಣ, ನಾನು ಮದುವೆಗೆ ಬರೋಕ್ಕಾಗಲೆಕ್ಕ. ಯಾಕಂದ್ರೆ ಈಕೆ ಹೆಂಗೆ ಚುಚ್ಚು ಮಾತಾಡ್ತಾಳೆ ಅನ್ನೋದು ನನಗೆ ಗೊತ್ತೈತಿ. ನನ್ನ ಮಗಳನ್ನ ಕಳಿಸ್ಕೊಡ್ತೇನೆ, ಮಗಳ ನಾಳೆನ. ಯಾಕಂದ್ರೆ ನಾ ಬರೋದಿಲ್ಲ. ನನ್ನ ಮಗಳು ಟಾಂಗ್ ಕೊಟ್ಟು ಮಾತಾಡ್ತಾಳೆ, ಆದ್ರೆ ನನಗೆ ಬರೋದಿಲ್ಲಕ್ಕ. ಈಕೆ ನಾಳೆ ಅಲ್ಲಿಂದ್ರ ಬೇಡ ಇಲ್ಲಿಂದ್ರ ಬೇಡ, ಅಲ್ಲಿ ಸರಿ ಇಲ್ಲಿ ಸರಿ ಅಂತ ಅನ್ನಕತ್ಲಂದ್ರೆ ನನಗೆ ಅಸಹ್ಯ ಆಕತಿ. ನಾ ಬರೋಕೆ ಹೋಗೋದಿಲ್ಲ. ಇಷ್ಟು ಸಣ್ಣ ವಯಸ್ಸಾಗಿ ಹೆಂಗೆ ಗಂಡಸತ್ತ ಎಲ್ಲ ಅಲ್ಲಿ ಮತ್ತು ಅಲ್ಲಿ ಮಂದಿ ಒಂದಕ್ಕೆ 4 ಕೇಳ್ತಾರಕ್ಕ. ಅದಕ್ಕೆ ನನಗೆ ಯಾಕೋ ಬರೋಕೆ ಒಂದು ಇಷ್ಟು ಇಷ್ಟನೇ ಇಲ್ಲ, ನನಗಿದು ಆಗೋದಿಲ್ಲ. ಅದಕ್ಕೆ ನಾನು ಬರೋದಿಲ್ಲಕ್ಕ. ಇವರ ಇದನ್ನು ಮಾಡಲಿ, ಬರ್ತಾರೆ. ಜ್ಯೋತಿ ಗಂಡ ಬರ್ತಾರೆ, ಅವರ ತರುಣದು, ಅವರ ಬರ್ಲಕ್ಕ. ಸರಿ ಅಕ್ಕ, ನಾನು ಇಡ್ತೀನಿ. ಹೊತ್ತಾತ ಮಲ್ಕೊಯ್ನಿ. ಆಯಿತು. ಇಡ್ಲೇನ? ಸರಿ ಆಯ್ತಕ್ಕ.